ನಮ್ಮ ಕರ್ಣನನ್ನ ನಿರಪರಾಧಿ ಅಂತ ಪ್ರೂವ್ ಮಾಡೋಕ್ಕೆ ತುಂಬಾನೇ ಕಷ್ಟಪಡ್ತಾ ಇರುವುದು ಈಗ ನಿಧಿ. ಹೌದು, ನಿಧಿಯೇ ಈಗ ಲಾಯರ್ ಆಗಿ ವಾದವನ್ನ ಸಹ ಮಾಡ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಒಂದು ಅದ್ಭುತವಾದಂತಹ ಸಂಚಿಕೆ, ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಆ ರೀತಿಯ ಒಂದು ಟ್ವಿಸ್ಟ್ ಆಗಿರುವಂಥ ಒಂದು ಸಂಚಿಕೆ ಬರ್ತಾ ಇದೆ. ಹಾಗಾದರೆ ನಿಜಕ್ಕೂ ಈಗ ಏನು ಕರ್ಣ ಬಂಧನ ಆಗಿರುವಂಥದ್ದು ಈಗ ನೆಕ್ಸ್ಟ್ ಕಂಪ್ಲೀಟ್ ಆಗಿ ತೀರ್ಪು ಹೊರಬೀಳುತ್ತಾ, ಅವ್ರೇನಾದ್ರು ರಿಲೀಸ್ ಆಗ್ತಾರ, ಸೇಫ್ ಆಗ್ತಾರ ಕರ್ಣ, ಅಥವಾ ಮತ್ತೊಮ್ಮೆ ಏನಾದರೂ ಜೈಲಿಗೆ ಹೋಗ್ತಾರ, ಶಿಕ್ಷೆ ಅನುಭವಿಸ್ತಾರ? ಈ ರೀತಿಯ ಒಂದು ತಪ್ಪಾಗಿ ಕಂಪ್ಲೀಟ್ ಆಗಿ ಒಂದು ಸುಳ್ಳು ಸಾಕ್ಷಿಗಳನ್ನೆಲ್ಲ ತಯಾರು ಮಾಡಿ ಈ ರೀತಿ ಜೈಲಿಗೆ ಅಡ್ಡಿರುವಂಥದ್ದು ಕರ್ಣನನ್ನ, ಮತ್ತೆ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡಿಸುವ ಒಂದು ಪ್ಲಾನ್ಗಾಗಿ. ಬಟ್ ಇಲ್ಲಿ ನೋಡಿದ್ರೆ ಒಂದು ಮೇಜರ್ ಟ್ವಿಸ್ಟ್ ಅಂದರೆ ಅಲ್ಲಿ ಲಾಯರ್ ಬೇರೆ ಬರೋದಿಲ್ಲ ವಾದ ಮಾಡೋಕ್ಕೆ. ಹೀಗಾಗಿ ಒಂದು ಭವ್ಯ ಅಂದರೆ ನಿಧಿ ಪತ್ರಧಾರಿ ಭವ್ಯ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಸೊ ನಿಧಿ ಏನು ಮಾಡ್ತಾರೆ, ತಾವೇ ಒಂದು ಕೋಟನ್ನು ಧರಿಸಿ ಲಾಯರ್ ಆಗಿ ಒಂದು ವಾದವನ್ನು ಸಹ ಮಂಡಿಸ್ತಾರೆ ಕಿರಣ್ ರಾಜ್ ಅವರ ಪರವಾಗಿ, ಅಂದರೆ ನಮ್ಮ ಕರ್ಣನ ಪರವಾಗಿ. ಸೊ ಏನಾಗುತ್ತೆ ಮುಂದೆ ಕಾದು ನೋಡಬೇಕು. ನಿಮ್ಗೇನು ಅನಿಸುತ್ತೆ? ಆಚೆ ಕಡೆ ಬರಬೇಕಾ, ರಿಲೀಸ್ ಆಗಬೇಕಾ ಕಿರಣ್ ರಾಜ್ ಅಂದರೆ ನಮ್ಮ ಕರ್ಣ? ತಪ್ಪದೆ ಕಮೆಂಟ್ ಮಾಡಿ.